ನಮ್ಮ ಪಾರ್ಗಳು ಕಲ್ತೆಲ್ಲ ಕುರ್ಗುಂಟ ಕ್ವಾರಿಗೆ ಇಸಲಾಡ್ಲಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದೇವ್ರಿ. ಅದಕ್ಕೆ ನನ್ನ ಮಗ ಬರ್ತೀನಂದ್ರೆ ನಾವು ವೇಟ್ ಮಾಡ್ಲತ್ತಿದ್ದೇವೆ. ನನ್ನ ಮಗ ನೋಡ್ರಿ ಅಷ್ಟೊತ್ತಿಗೆ ಬಂದಾಗ ಬಿಟ್ಟು ಜಪ್ಪಕ್ಕೆ ಜಪ್ಪಕ್ಕೆ ಅಂತ ಚಡ್ಡಿ ಮೇಲೆ ಬಂದು ಕುಂತೇ ಬಿಟ್ಟನ್ರಿ. ಅವಾಗೆ ನಮ್ಮ ಟಿಗ್ಗು ಸಾಬ್ರು ನಡ್ರಿ ಅಣ್ಣ ಟೈಮ್ ಆಗ್ಯದ ಹೋಗಮ್ರಿ ಜಲ್ದಿ ಅಂತಂದ. ಎಲ್ಲರೂ ಅವ್ರವ್ರ ಸಾಮಾನೆಲ್ಲ ಪ್ಯಾಕ್ ಮಾಡ್ಕೊಂಡು ಜಪ್ಪ ಅಂತ ರೆಡಿ ಆದ್ರಿ ಹೋಗ್ಲಕ್ಕೆ. ಎಲ್ಲರೂ ಅವ್ರ ಅಂಬಾರಿ ತೊಗೊಂಡು ನಮ್ಮ ಹಾಸ್ಟೆಲಿಂದ ಬಿಟ್ಟೇವ್ರಿ. ಇವಾಗ ಶುರು ಆಯ್ತು ನೋಡ್ರಿ ನಮ್ಮ ಪಯಣ. ಗುಲ್ಬರ್ಗ ಕ್ರಾಸಿಗೆ ಹೋಗಿ ಸೀದಾ ಅಣ್ಣನ ಮೇಲೆ ಬಿರಿಯಾನಿ ಪಾರ್ಸ್ಕೊಂಡು ನಾವು ನಡೆದೇವ್ರಿ ಸೀದಾ. ಹೋಗೋ ಆ ದಿನಾಗ ನಮ್ಮ ದೋಸ್ತ್ ಬರ್ತೀರಿ ಅಂದ್ರೆ ಅವ್ನ ಸಲಕ್ಕೆ ವೇಟ್ ಮಾಡತ್ತಿದ್ದೆವು. ಅಷ್ಟೊತ್ತಿಗೆ ನಮ್ಮ ದೋಸ್ತ್ ಸೀದಾ ದೊಡ್ಡ ಟ್ಯೂಬ್ ತೊಗೊಂಡು ಬಂದು ನೋಡ್ರಿ ಫುಲ್ ಖುಷಿಲಿಂತು. ಈ ಆದಿ ನೋಡಿ ಫುಲ್ಲು ನನಗೆ ತಲೆ ಖರಾಬಾಗಿ ನಾ ಗಾಡಿ ಮ್ಯಾಗಿಂದ ಕೆಳಗೆ ನಡ್ಕೊಂಡು ಹೊಂಟೇರಿ. ಇಲ್ಲಿ ನೋಡ್ರಿ ನಮ್ಮ ದೋಸ್ತು ಜಿಗ್ ಜಾಗ್ ಅಂತ ಮೂನ್ ವಾಕ್ ಮಾಡತ್ತಾನ ಗಾಡಿಯಿಂದ. ಎಲ್ಲರೂ ಸೇರಿ ಬಿಸಿಲಾಗ ಕುಂತು ಊಟ ಮಾಡಿ ಸ್ವಿಮ್ಮಿಂಗ್ ಮಾಡ್ಲಕ್ಕೆ ರೆಡಿ ಆದೇವ್ರಿ. ಅಷ್ಟೊತ್ತಿಗೆ ಅಣ್ಣ ನಿಂತು ಅಂತ ನಾನು ನಿಂದು ವೀಡಿಯೋ ಮಾಡ್ತೇನೆ, ನನ್ನ ಒಂದು ವೀಡಿಯೋ ಮಾಡ್ದನ್ರಿ. ಅಷ್ಟೊತ್ತಿಗೆ ನಮ್ಮ ಹುಲಿ ಜಂಪ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ನೀರಾಗ. ಅದು ನೋಡಿ ನಾನು ಶಿವನೇ ಶಾಂಬಲಿಂಗ ಅಂತ ಜಂಪ್ ಮಾಡಿಬಿಟ್ಟೆ. ನಮ್ಮದು ನೋಡಿ ಎಲ್ಲ ಹುಲಿಗಳು ಬಂದವು ರೀ ಆಟ ಆಡ್ಲಾಕ ಟ್ಯೂಬ್ ತೊಗೊಂಡು. ಆ ಟ್ಯೂಬ್ ತೊಗೊಂಡು ಮಸ್ತ್ ಮಜಾ ಮಾಡಿ ಲಾಸ್ಟಿಗೆ ಶಂಕರ್ ನಾನು ಫುಲ್ಲು ರೌಂಡ್ ಆಟ ಆಡಿ ಫೈನಲಿ ನಮ್ಮ ತಮ್ಮ ಬಂದನು. ಅವ್ನಿಗೆ ಸ್ವಿಮ್ಮಿಂಗ್ ಬರ್ತಿಲ್ಲ, ಅವ್ನಿಗೆ ನೀರಾಗ ಕರ್ಕೊಂಡೋಗಿ ರಿಟರ್ನ್ ಕರ್ಕೊಂಡು ಬಂದೆ. ಆಮೇಲೆ ನಮ್ಮ ದೊಡ್ಡ ತಮ್ಮ ಬಂದನು, ಅವನಿಗೂ ಸ್ವಿಮ್ಮಿಂಗ್ ಬರ್ತಿಲ್ಲ, ಅವ್ನಿಗೆ ನೀರಾಗ ಕರ್ಕೊಂಡೋಗಿ ರಿಟರ್ನ್ ಬಂದೆ. ಎಲ್ಲ ಮುಗಿಸ್ಕೊಂಡು ನಾವು ಬಂದೆವು ನಮ್ಮ ಅಂಬಾರಿ ತೊಗೊಂಡು ಸೀದಾ ನಮ್ಮ ಹಾಸ್ಟೆಲ್ಗೆ. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್ ನಮ್ಮ ಸೇಡ ಮಂದಿಗೆ.